ನಮ್ಮ ಜೀವನದ ಭಾಗಗಳನ್ನು ತೆಗೆಯತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಅವಧಿ ಸಾಕ್ಷಾತ್ ಲಕ್ಷ್ಮೀ ಸ್ವರೂಪ ಅಂತ ಕರಿತೀವಿ. ಲಕ್ಷ್ಮಿ ಅಮಾವಾಸ್ಯೆಯಲ್ಲಿ ಬಹಳ ಶ್ರೇಷ್ಠತೆ. ಅದಕ್ಕೆ ಅಮಾವಾಸ್ಯೆಯಲ್ಲಿ ರವಿವರ್ಮ ಆರ್ಟ್ ಅನ್ನೋದನ್ನು ನೀವು ನೋಡಿ ಅಮಾವಾಸ್ಯೆಯನ್ನು ತೋರಿಸಿದ್ದಾನೆ. ಯಾವತ್ತೂ ತಿಳ್ಕೊಳ್ಳಿ, ನಿಂತಿರೋ ಲಕ್ಷ್ಮಿ ಬಹಳ ಶ್ರೇಷ್ಠವಾಗಿರ್ತಕ್ಕಂಥವಳು. ನೀವೆಲ್ಲ ಏನು ಮಾಡಿದ್ರಾ, ಲಕ್ಷ್ಮಿ ಕೂತ್ಕೊಳ್ಳಿ ನಿಂತ್ಕೊಳ್ಳಿ ಅಂತೀರ. ಯಾಕೆ ಈ ಲಕ್ಷ್ಮಿ ಬಗ್ಗೆ ಮಾತಾಡ್ತಿದ್ದೀವಿ ಶುಕ್ರವಾರ ಅಂದರೆ, ಶುಕ್ರನಿಗೆ ಅನುಗುಣವಾಗಿರ್ತಕ್ಕಂಥ ದಿನವೇ ಲಕ್ಷ್ಮಿ ಅಂತ ಯಾಕಿಟ್ರು ಅಂದರೆ, ಶುಕ್ರ ಲಕ್ಷ್ಮಿ ಪೂಜೆ ಮಾಡ್ತಾನೆ. ನೀವು ಲಕ್ಷ್ಮಿನ ಭದ್ರವಾಗಿ ಇಟ್ಕೊಂಡ್ರೆ ಆ ಶುಕ್ರ ದೋಷಗಳು ಹೋಗುತ್ತೆ. ಅದಕ್ಕೋಸ್ಕರ ಲಕ್ಷ್ಮಿನ ಬಹಳ ಚೆನ್ನಾಗಿ ಪೂಜೆ ಮಾಡಬೇಕು. ಹೇಗೆ ಪೂಜೆ ಮಾಡಬೇಕು ಅಂದರೆ, ನಿಂತಿರೋ ಲಕ್ಷ್ಮಿ ಆಗಲಿ ಕೂತಿರೋ ಲಕ್ಷ್ಮಿ ಆಗಲಿ ಲಕ್ಷ್ಮಿನೇ. ಆಮೇಲೆ ಲಕ್ಷ್ಮಿ ದುಡ್ಡಲ್ಲ ಅಂತ ಮೊದಲಿಂದ ಹೇಳ್ತಾ ಇದ್ದೀನಿ. ಲಕ್ಷ್ಮಿ ನಮ್ಮ ಲಕ್ಷ್ಯವನ್ನು ಸಾಧಿಸಕ್ಕೆ ಅಲಕ್ಷ್ಮೀ ನಿತ್ಯ ಅಂತ ಕರೀತಾರೆ. ಕುಬೇರ ಲಕ್ಷ್ಮಿ ಸಾಕ್ಷಾತ್ ಕುಬೇರ ಇನ್ಯಾರೂ ಅಲ್ಲ, ಸಾಕ್ಷಾತ್ ಪರಶುರಾಮನ ಅಂಶನಾಗಿರ್ತಕ್ಕಂಥ ಪರಮೇಶ್ವರ ಕೃಪಾ ಕಟಾಕ್ಷದಲ್ಲಿ ಆ ಕುಬೇರ ಮತ್ತು ತನ್ನ ಹೆಂಡತಿ ಲಕ್ಷ್ಮಿ ಆರಾಧನೆಯನ್ನು ಮಾಡ್ಕೊಳ್ತಕ್ಕಂಥ ಸಮಯ. ಅದಕ್ಕೆ ಕುಬೇರ ಲಕ್ಷ್ಮಿ ಪೂಜೆಯನ್ನು ಯಾರು ಮಾಡ್ತಾರೋ ಸ್ಥಿರವಾಗಿ ಚರಲಕ್ಷ್ಮಿ ಸ್ಥಿರವಾಸಃ ನಿಮ್ಮ ಮನೇಲಿ ಕೂತ್ಕೊಳ್ತಾಳೆ. ನೀವೆಲ್ಲ ಅನ್ಕೊಂಡ್ಬಿಟ್ಟಿದ್ರೆ ನಿಂತಿರೋ ಲಕ್ಷ್ಮಿ ಅಯ್ಯೋ ಮನೆ ಬಿಟ್ಟು ಹೊಟ್ಟೋಗ್ತಾಳೆ. ಬಹಳ ಜನಕ್ಕಿದು ಭಯ. ಲಕ್ಷ್ಮಿ ಪೂಜೆ ಮಾಡಬೇಕಾದ್ರೆ ಯಾವತ್ತೂ ತಿಳ್ಕೊಳ್ಳಿ, ಲಕ್ಷ್ಮಿ ನಿಂತಿರಲಿ ಕೂತಿರಲಿ ಲಕ್ಷ್ಮಿನೇ. ಕಾಲು ಕಾಣದೇ ಇರತಕ್ಕಂಥ ಲಕ್ಷ್ಮಿಯನ್ನು ಇಟ್ಕೊಂಡ್ರೆ ಬಹಳ ವಿಶೇಷ. ಅದಕ್ಕೆ ನಾವು ಆ ಕಾಲದಿಂದ ನೋಡ್ತಕ್ಕಂಥ ಈ ಒಂದು ಮಹಾಲಕ್ಷ್ಮಿ ಬಹಳ ವಿಶೇಷ. ರವಿವರ್ಮ ಆರ್ಟ್ಸ್ ಅಂತ. ಈ ರವಿವರ್ಮ ಭೂಮಿಯಲ್ಲಿ ಏನು ಅಂದರೆ ಎಲ್ಲ ದೇವತೆಗಳನ್ನು ಯಾವ ರೀತಿ ಇದ್ದರು, ಹೇಗಿದ್ದಾರೆ, ಆ ಶ್ಲೋಕದ ಮುಖಾಂತರ ನಮಗೆ ಬೇಕಾಗಿರ್ತಕ್ಕಂಥ, ಈಗ ನಿರಾಕಾರ ಪರಬ್ರಹ್ಮ ದೇವರಿಗೆ ಹೀಗೆ ಇದ್ದಾನೆ ಹಾಗೆ ಇದ್ದಾನೆ ಅಂತ ಇಲ್ಲವೇ ಇಲ್ಲ. ಯಾವ ಶಾಸ್ತ್ರದಲ್ಲೂ ಇಲ್ಲ. ಜಗತ್ತಲ್ಲಿ ದೇವರನ್ನ ನೋಡಿದ್ದವನೇ ಇಲ್ಲ. ದೇವರನ್ನ ಬರೀ ಸ್ಪರ್ಶ ಮುಖಾಂತರವಾಗಿ ಅನುಭವದ ಮುಖಾಂತರವಾಗಿ ಗಾಳಿನ ನೀವು ಹಿಂಗೆ ಸೋಕ್ಬೋದು ಅಷ್ಟೇ ಹೊರತು ಅನುಭವ ಪಡ್ಬೋದೇ ಹೊರತು ಆ ಗಾಳಿನ ಹೀಗೇ ಇರುತ್ತೆ ಹಾಗೇ ಇರುತ್ತೆ ಅನ್ನೋ ಅದಕ್ಕೆ ನಿರಾಕಾರ ಪರಬ್ರಹ್ಮ ಸ್ವರೂಪ ಭಗವಂತ. ಹಾಗೇನೆ ಅವನು ಒಂದ್ಸಲಿ ಗಣೇಶ ಆಗ್ತಾನೆ, ಒಂದ್ಸಲಿ ದೇವಿ ಶಕ್ತಿ ಆಗ್ತಾಳೆ, ಒಂದ್ಸಲಿ ಈಶ್ವರ ಆಗ್ತಾನೆ, ಒಂದ್ಸಲಿ ಮಹಾವಿಷ್ಣು ಆಗ್ತಾನೆ, ಒಂದ್ಸಲಿ ಲಕ್ಷ್ಮಿ ಆಗ್ತಾಳೆ. ಈ ರೀತಿ ಭಗವಂತ ಎಲ್ಲಾ ವಿಧವಾದ ಇರ್ತಕ್ಕಂಥ ಒಬ್ಬನೇ ಭಗವಂತ. ನಾನಾ ರೂಪಂ ದರ್ಶಯೇತ್. ಅದಕ್ಕೋಸ್ಕರ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ. ನೀನು ಸತ್ತಾಗಲೇ ಭಗವಂತನ ದರ್ಶನವಾಗೋದು. ಕೇಶವಂ ಸಾವಿಲ್ಲದವನು ಭಗವಂತ. ಅಂಥ ಒಂದು ಭಗವಂತ ನಿರಾಕಾರವಾಗಿದ್ದಾಗ ಅವನು ಹೇಗೆ ಪೂಜೆ ಮಾಡ್ತೀಯ ಅಂದಾಗ ಒಂದೊಂದು ರೂಪದಲ್ಲಿ ಒಂದೊಂದು ಶ್ಲೋಕವನ್ನು ಕೊಟ್ಟರು ಹಿರಿಯರು. ಅಂತ ಒಂದು ಹಿರಿಯರು ಕೊಟ್ಟಾಗ ಈ ಶ್ಲೋಕದ ಮುಖಾಂತರ ಈ ದೇವರನ್ನ ಹೀಗೆ ಪೂಜೆ ಮಾಡಿದ್ರೆ ಒಳ್ಳೆಯದು, ಇವ್ರಿಗೆ ಈ ಥರ ಕೈಗಳಿತ್ತ ಅಂದರೆ, ಕೈಗಳಿತ್ತ ಅಂತಲ್ಲ, ಅಷ್ಟು ಶಕ್ತಿಗಳಿರೋದ್ರಿಂದ ಇಷ್ಟು ಶಕ್ತಿಗಳನ್ನ ಒಂದೊಂದು ರೂಪದಲ್ಲಿ ಒಂದೊಂದು ಕೈಗಳಲ್ಲಿ ತೋರಿಸಿದ್ರು. ಅದಕ್ಕೋಸ್ಕರ ಈ ಲಕ್ಷ್ಮಿಗೆ 4 ಕೈಗಳು, ಕಮಲದ ಹೂಗಳು 2 ಕಮಲದ ಹೂಗಳು, ಬಿಳಿ ಕಮಲದ ಹೂವು, ಬಿಳಿ ಆನೆಗಳು ಎರಡೂ ನಿಂತಾಗ, ಕಾಲು ಮುಚ್ಚಿದಾಗ ಕಮಲದ ಹೂವು ಒಳಗೆ ನಿಂತಾಗ ಅವಳು ಹೋಗ್ತಾ ಇದ್ದ ಸಮಯದಲ್ಲಿ ಮೇಲ್ಗಡೆ ಒಂದು ಗೂಬೆ ಕೂತಿರುತ್ತೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಮೇಲ್ಗಡೆ ಗೂಬೆ ಕೂಡ ಬರ್ದಿದ್ರು ರವಿವರ್ಮ. ನೀವೆಲ್ಲ ಏನಂದ್ರೆ, ಅಯ್ಯೋ ಗುರುಗಳು ಹೇಳಿದ್ರು ಗೂಬೆ ಅಂದ್ರೆ ಯಾವತ್ತೂ ಕೆಟ್ಟದು ಅಂತ. ಯಾವ ನನ್ನ ಮಗ ಹೇಳಿದವನು? ಗೂಬೆ ಅಂದ್ರೆ ಬಹಳ ವಿಶೇಷ. ಆ ಗೂಬೆಯನ್ನ ಎಷ್ಟು ಚೆನ್ನಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತೀವೋ ಅಷ್ಟು ಚೆನ್ನಾಗಿ ರಕ್ಷಣೆ. ಆಂದೆ ಬೇರೆ ಗೂಬೆ ಬೇರೆ ಅಂತ ಮೊದಲೇ ವಿವರಣೆ ಹೇಳಿದ್ದೀನಿ. ಆಂದೆ ಅಂದರೆ ದೊಡ್ಡ ಹದ್ದು ಥರ ಇರುತ್ತೆ, ತಲೆ ಪೂರ್ತಿ ತಿರುಗಿ ಆ ಕಡೆ ತಿರ್ಕೊಂಬರುತ್ತೆ, ಅದು ದೊಡ್ಡ ಆಂದೆ. ಅದು ಮಾತ್ರ ದಾರಿದ್ರ. ಅಂದರೆ ಅದು ಮನೆ ಮೇಲೆ ಕೂತ್ಕೊಂಡ್ರೆ ನಿಮಗೆ ದಾರಿದ್ರ. ಅದೇ ಗೂಬೆ ಪುಟ್ಟದಾಗಿರುತ್ತೆ, ಋಷಿ ಥರ ಇರುತ್ತೆ, ಬಿಳಿ ಗಡ್ಡೆ ಥರ ಇರುತ್ತೆ, ಪುಟಾಣಿ ಕುಬ್ಜವಾಗಿರುತ್ತೆ, ಅದು ನೋಡೋಕ್ಕೆ ಆನಂದವಾಗಿರುತ್ತೆ. ಅದಕ್ಕೆ ಗೂಬೆಯನ್ನು ಪೂಜೆಯನ್ನು ಮಹಾಲಕ್ಷ್ಮಿ ಕಾಲದಲ್ಲಿ ಇಟ್ಟಾಗ ಪೂಜೆ ಪುನಸ್ಕಾರವನ್ನು ಮಾಡ್ಕೋಬೇಕು. ಅದಕ್ಕೆ ಮಹಾಲಕ್ಷ್ಮಿ ನಿತ್ಯ ಸ್ವರೂಪ ಅಂದರೆ ಬಂಗಾರದ ಗೂಬೆಯನ್ನು ಮನೆಯಲ್ಲಿ ಲಕ್ಷ್ಮಿಯಲ್ಲಿ ಇಟ್ಕೋಬೇಕು. ಧನಪ್ರಾಪ್ತಿ ಯಾವತ್ತಿದ್ರೂ ಮನೇಲಿರುತ್ತೆ ಅಂತ ಮೊದಲಿಂದ ಹೇಳ್ಕೊಂಬಂದೆ. ಆ ಗೂಬೆಯನ್ನು ಮೇಲೆ ಬರೆದಿದ್ರು. ಕೆಲವರು ಕೆಟ್ಟದು ಅನ್ಕೋಬಾರ್ದು ಅಂತ ಏನು ಮಾಡಿದ್ದಾರೆ, ಕತ್ತಲಲ್ಲಿ ಹಾಕಿದ್ದಾನೆ. ಯಾಕೆ ಕತ್ತಲಲ್ಲಿ ಹಾಕಿದ್ದಾನೆ ನೀವು ನೋಡ್ಬೋದು. ಆ ಮರ ಹಿಂಗೆ ಬೆಂಡ ಆದಾಗ ಮೇಲ್ಗಡೆ ಒಂದು ಚಂದ್ರ. ಕತ್ತಲ ದಿವಸ ಅಂದರೆ ಅಮಾವಾಸ್ಯ ದಿವಸ ಲಕ್ಷ್ಮೀ ಪೂಜೆ ಮಾಡಿಕೊಂಡ್ರೆ ಸರ್ವ ಕಾರ್ಯ ಸಿದ್ಧಿ. ಇಂಥ ಒಂದು ಲಕ್ಷ್ಮಿನ ನೀವು ನೋಡೋಕ್ಕೆ ಇಷ್ಟಪಡ್ತೀರಲ್ವಾ? ಈಗ ಆ ಒಂದು ಮಹಾಲಕ್ಷ್ಮಿ ಕೃಪಾಕಟಾಕ್ಷದಲ್ಲಿ ಈ ಶ್ಲೋಕದ ಮುಖಾಂತರ ದರ್ಶನವನ್ನು ಮಾಡೋಣ. ಎಲ್ಲ ಲಕ್ಷ್ಮಿಗಳಿಗೆ ನಮಸ್ಕಾರ ಮಾಡೋಣ. ನೋಡಿ ವಿಕ್ರಿ, ನೋಡಿ ಆನಂದ ಪಟ್ರೆ ಬಹಳ ಸಂತೋಷ. ಇಂಥ ಒಂದು ಲಕ್ಷ್ಮೀ ಕೃಪಾಕಟಾಕ್ಷ ನಿಮಗೆ ಆಗಲಿ ಅಂತಲೇ ಈ ಶುಕ್ರವಾರದಂದು ಶುಕ್ರದೋಷ ಪರಿಹಾರಕ್ಕೋಸ್ಕರ ಈ ಲಕ್ಷ್ಮೀ ನಿತ್ಯ. ಅದಕ್ಕೋಸ್ಕರ ಆ ಲಕ್ಷ್ಮಿ ವಿವರಣೆಗಳನ್ನು ಕೊಡ್ತಾ ಇದ್ದೆ ಅಲ್ವಾ. ಆ ಶುಕ್ರಾದಿ ಸಂಧಿ ಹೇಗೆ ಇತ್ತ ಅಂತ ತಿಳಿಸ್ಕೊಡ್ತೀನಿ.